ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವಿವತ್ತು ಫೆಬ್ರವರಿ ತಿಂಗಳ ಪ್ರಚಲಿತ ವಿದ್ಯಮಾನಗಳನ್ನು ನೋಡ್ತಾ ಬರೋಣ. ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿಯಾಗಿ ಟೆಲಿಗ್ರಾಮ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಮತ್ತು ಈ PDF ನಿಮಗೆ ಬೇಕಾದರೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಸಿಗುತ್ತೆ. ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬಹುದು ನೀವು. ಹೌದಾ? 2024 ಭಾರತ ರತ್ನ ಪ್ರಶಸ್ತಿ. ನೋಡಿ ಫ್ರೆಂಡ್ಸ್, 2024 ಭಾರತ ರತ್ನ ಪ್ರಶಸ್ತಿಯನ್ನು ಎಷ್ಟು ಜನರಿಗೆ ನೀಡಲಾಗಿದೆ ಅಂದರೆ 5 ಜನರಿಗೆ ನೀಡಲಾಗಿದೆ. ಮೊದಲನೇದಾಗಿ ಕರ್ಪೂರಿ ಠಾಕೂರ್ ಅವರು ಬಿಹಾರದ ಜನನಾಯಕ ಅಂತೇಳಿ ಕರೀತಾರೆ ಇವರನ್ನು. LK ಅಡ್ವಾಣಿ, ಈ LK ಅಡ್ವಾಣಿ ಅವರು BJPಯ ಭೀಷ್ಮ ಅಂತೇಳಿ ಕರೀತಾರೆ. PV ನರಸಿಂಹಸ್ವಾಮಿ ಇವರು ಮಾಜಿ ಪ್ರಧಾನಿ. ಚೌಧರಿ ಚರಣ್ ಸಿಂಗ್ ಇವರನ್ನು ಏನಂತ ಕರೀತಾರಪ್ಪ ಅಂದರೆ ರೈತ ಪ್ರಧಾನಿ ಅಂತ ಕರೀತಾರೆ. ಅಂದರೆ ಇವರ ಜನ್ಮದಿನವಾದ ಡಿಸೆಂಬರ್ 23 ಪ್ರತಿ ವರ್ಷ ರಾಷ್ಟ್ರೀಯ ರೈತರ ದಿನವಾಗಿ ಆಚರಣೆ ಮಾಡಲಾಗುತ್ತೆ. ನೆಕ್ಸ್ಟ್ MS ಸ್ವಾಮಿನಾಥನ್ ಇವರನ್ನು ಏನಂತ ಕರೆಯಲಾಗುತ್ತೆ ಅಂದರೆ ಹಸಿರು ಕ್ರಾಂತಿಯ ಹರಿಕಾರ ಅಂತ ಕರೀಲಾಗುತ್ತೆ. ಹಸಿರು ಕ್ರಾಂತಿಯ ಪಿತಾಮಹ ಯಾರು? MS ಸ್ವಾಮಿನಾಥನ್. ಈ 5 ಜನರಿಗೆ ಈ ವರ್ಷ ಏನು ಮಾಡಲಾಗಿದೆ ಅಂದರೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ಹಾಗಾದರೆ ಭಾರತ ರತ್ನ ಪ್ರಶಸ್ತಿ ಸ್ಥಾಪನೆಯಾದದ್ದು ಯಾವಾಗಪ್ಪ ಅಂದರೆ 1954ರಲ್ಲಿ ಸ್ಥಾಪನೆಯಾಗುತ್ತೆ. ಮೊದಲ ಬಾರಿಗೆ ಯಾರ್ಯಾರಿಗೆ ನೀಡಲಾಗುತ್ತೆ ಅಂದರೆ ಮೊದಲ ಬಾರಿಗೆ C. ರಾಜಗೋಪಾಲಾಚಾರಿ ಅವರಿಗೆ ನೀಡಲಾಗುತ್ತೆ. ಯಾರಿಗೆ? C. ರಾಜಗೋಪಾಲಾಚಾರಿ. 2ನೇ ಪ್ರಶಸ್ತಿ ಸರ್ CV ರಮನ್. 3ನೇದ್ದು ಡಾಕ್ಟರ್ S. ರಾಧಾಕೃಷ್ಣನ್. ಅಂದರೆ 1954ರಲ್ಲೇ 3 ಜನರಿಗೆ ನೀಡಲಾಗುತ್ತೆ. ಮೊದಲನೇ ಪ್ರಶಸ್ತಿ C. ರಾಜಗೋಪಾಲಾಚಾರಿ ಅವರಿಗೆ. 75ನೇ ಗಣರಾಜ್ಯೋತ್ಸವ. ನೋಡಿ ಫ್ರೆಂಡ್ಸ್, ಪ್ರತಿ ವರ್ಷ ಜನವರಿ 26 ಏನಂತ ಆಚರಣೆ ಮಾಡ್ತೀವಿ ಅಂದರೆ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ. ಗಣರಾಜ್ಯೋತ್ಸವ ದಿವಸ ಯಾರು ಧ್ವಜಾರೋಹಣ ಮಾಡ್ತಾರಪ್ಪ ಅಂದರೆ ರಾಷ್ಟ್ರಪತಿಯವರು ಮಾಡ್ತಾರೆ. ಯಾರು? ರಾಷ್ಟ್ರಪತಿಯವರು ಏನು ಮಾಡ್ತಾರೆ? ಧ್ವಜಾರೋಹಣ. ಹಾಗಾದರೆ ಸ್ವಾತಂತ್ರ್ಯೋತ್ಸವ ದಿವಸ ಯಾರು ಧ್ವಜಾರೋಹಣ ಮಾಡ್ತಾರೆ ಅಂದ್ರೆ ಪ್ರಧಾನಿಯವರು ಮಾಡ್ತಾರೆ. ಯಾರು? ಭಾರತ ದೇಶದ ಪ್ರಧಾನಿ. ಹೌದಾ? 75ನೇ ಗಣರಾಜ್ಯೋತ್ಸವ 2024 ಜನವರಿ 26ರಂದು 75ನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಮುಖ್ಯ ಅತಿಥಿಯಾಗಿ ಯಾರು ಆಗಮಿಸಿದ್ರು ಅಂದರೆ ಫ್ರಾನ್ಸ್ನ ಅಧ್ಯಕ್ಷರಾದಂಥ ಇಮ್ಯಾನ್ಯುಯಲ್ ಮ್ಯಾಕ್ರಾನ್. ಯಾರು? ಫ್ರಾನ್ಸ್ನ ಅಧ್ಯಕ್ಷರಾದಂಥ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಆಗಮಿಸಿದ್ರು. ಅತ್ಯುತ್ತಮ ಸ್ತಬ್ಧಚಿತ್ರ ಪ್ರಶಸ್ತಿಯಲ್ಲಿ ಮೊದಲ ಸ್ಥಾನ ಪಡೆದಿದ್ದು ಯಾವುದಪ್ಪ ಅಂದರೆ ಒಡಿಸ್ಸಾ ರಾಜ್ಯದ ಸ್ತಬ್ಧಚಿತ್ರ ಏನು ಮಾಡಿದೆ? ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. 2ನೇ ಸ್ಥಾನವನ್ನು ಗುಜರಾತ್ ರಾಜ್ಯ ಪಡೆದುಕೊಂಡರೆ 3ನೇ ಸ್ಥಾನವನ್ನು ತಮಿಳುನಾಡು ರಾಜ್ಯ ಪಡೆದುಕೊಂಡಿದೆ. ಈ ವರ್ಷ ಕರ್ನಾಟಕದಿಂದ ಯಾವುದೇ ಒಂದು ಟ್ಯಾಬ್ಲೋ ಕೂಡ ಹೋಗಿರಲಿಲ್ಲ. ಎಲ್ಲಿಗೆ? ಗಣರಾಜ್ಯೋತ್ಸವದ ಸ್ತಬ್ಧಚಿತ್ರ ಪ್ರದರ್ಶನಕ್ಕೆ. ನೆಕ್ಸ್ಟ್ 2024 ಜನವರಿ 26ರಿಂದ 2024 ಫೆಬ್ರವರಿ 25ರವರೆಗೆ ಸಂವಿಧಾನ ಜಾಗೃತಿ ಜಾಥಾ ಆರಂಭಿಸಿದ ಕರ್ನಾಟಕ ರಾಜ್ಯ ಸರ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡಿದೆ ಅಂದರೆ ಸಂವಿಧಾನ ಜಾಗೃತಿ ಜಾಥಾವನ್ನು ಆರಂಭಿಸಿದೆ. ಎಲ್ಲಿಂದ ಎಲ್ಲಿ ತನಕ ಅಂದರೆ ಜನವರಿ 26ರಿಂದ ಫೆಬ್ರವರಿ 25ರವರೆಗೆ. ಇವಾಗ 2024 ಪದ್ಮ ಪ್ರಶಸ್ತಿಗಳನ್ನು ನೋಡ್ತಾ ಬರೋದಾದರೆ ಪದ್ಮವಿಭೂಷಣ ಈ ವರ್ಷ 5 ಜನರಿಗೆ ನೀಡಲಾಗಿದೆ. ಪದ್ಮಭೂಷಣ 17 ಜನರಿಗೆ, ಪದ್ಮಶ್ರೀ 110, ಟೋಟಲ್ 132 ಜನರಿಗೆ ಪದ್ಮ ಪ್ರಶಸ್ತಿಗಳನ್ನು ನೀಡಲಾಗಿದೆ. ಹಾಗಾದರೆ ಕರ್ನಾಟಕದ ಎಷ್ಟು ಜನರಿಗೆ ನೀಡಲಾಗಿದೆ ಅಂದರೆ 8 ಜನರಿಗೆ ಪ್ಲಸ್ 1 ಸಂಸ್ಥೆಗೆ. ಆ ಸಂಸ್ಥೆ ಯಾವುದು? ಜಿಂದಾಲ್ ಸಂಸ್ಥೆ. ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದ ಕನ್ನಡಿಗರು. ನೋಡಿ ಫ್ರೆಂಡ್ಸ್, ಪದ್ಮಶ್ರೀ ಪ್ರಶಸ್ತಿಗೆ 2024ರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತ ನೋಡ್ತಾ ಬರೋಣ. ಡಾಕ್ಟರ್ CR ಚಂದ್ರಶೇಖರ್ ವೈದ್ಯಕೀಯ ವಿಭಾಗದಲ್ಲಿ ನೀಡಲಾಗಿದೆ. ಅನುಪಮ ಹೊಸಕೆರೆ ಕಲೆ ವಿಭಾಗದಲ್ಲಿ, ರೋಹನ್ ಬೋಪಣ್ಣ ಕ್ರೀಡೆ ವಿಭಾಗದಲ್ಲಿ. ನೋಡಿ ಫ್ರೆಂಡ್ಸ್, ರೋಹನ್ ಬೋಪಣ್ಣ ಅವರ ಸಾಧನೆ ಬಗ್ಗೆ ಹೇಳ್ತಾ ಬರೋದಾದರೆ ರೋಹನ್ ಬೋಪಣ್ಣ ಅವರು ಟೆನ್ನಿಸ್ ಆಟಗಾರರು. ಇವರು ಕರ್ನಾಟಕದವರು. ಎಲ್ಲರೂ ಕರ್ನಾಟಕದವರು. ಇತ್ತೀಚೆಗೆ ಆಸ್ಟ್ರೇಲಿಯನ್ ಓಪನ್ ಪುರುಷರ ಡಬಲ್ಸ್ನಲ್ಲಿ ಏನು ಮಾಡಿದ್ದಾರೆ ಅಂದರೆ ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಈ ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿಯನ್ನು ವಿಜೇತರಾಗುವುದರ ಮೂಲಕ ಇವರೇನು ಸಾಧನೆ ಮಾಡಿದ್ದಾರಪ್ಪ ಅಂದರೆ ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿ ವಿಜೇತ ಅತಿ ಹಿರಿಯ ವ್ಯಕ್ತಿ ಎಂಬ ಸಾಧನೆಗೆ ಪಾತ್ರರಾಗಿದ್ದಾರೆ. ಯಾರು? ರೋಹನ್ ಬೋಪಣ್ಣನವರು. ಶಶಿ ಸೋನಿ ವಾಣಿಜ್ಯ ವಿಭಾಗ, ಆದಿವಾಸಿ ನಾಯಕ ಸೋಮಣ್ಣ ಬುಡಕಟ್ಟು ಕಲ್ಯಾಣ, ಪ್ರೇಮ ಧನರಾಜ್ ವೈದ್ಯಕೀಯ ವಿಭಾಗ, MK ಶ್ರೀಧರ್ ಶಿಕ್ಷಣ ವಿಭಾಗ, KS ರಾಜಣ್ಣ ಸಮಾಜ ಸೇವೆ ವಿಭಾಗ. ನೋಡಿ ಫ್ರೆಂಡ್ಸ್, ಕರ್ನಾಟಕದ 8 ಜನರಿಗೆ ಏನು ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಗಿದೆ.
ಪದ್ಮವಿಭೂಷಣ ಪ್ರಶಸ್ತಿ. ಪದ್ಮವಿಭೂಷಣ ಪ್ರಶಸ್ತಿಯನ್ನು ಎಷ್ಟು ಜನರಿಗೆ ನೀಡಲಾಗುತ್ತೆ ಅಂದರೆ 5 ಜನರಿಗೆ ನೀಡಲಾಗಿದೆ. ಅವ್ರು ಯಾರ್ಯಾರಪ್ಪ ಅಂದರೆ ವೈ ಜಯಂತಿಮಾಲಾ ಬಾಲಿ ಅಂತೇಳಿ ಇವರ ಕಲೆ ವಿಭಾಗಕ್ಕೆ. ಇವರೆಲ್ಲರಪ್ಪ ಅಂದರೆ ತಮಿಳುನಾಡು ರಾಜ್ಯದವರು. ಶ್ರೀ ಕೊನಿಡಲ್ ಚಿರಂಜೀವಿ ಇವ್ರದ್ದು ಕೂಡ ಕಲೆ ವಿಭಾಗ, ಇವರು ಆಂಧ್ರ ಪ್ರದೇಶದವರು. ಶ್ರೀ ವೆಂಕಯ್ಯ ನಾಯ್ಡು ಸಾರ್ವಜನಿಕ ವ್ಯವಹಾರಗಳು, ಆಂಧ್ರ ಪ್ರದೇಶ. ಶ್ರೀ ಬಿಂದೇಶ್ವರ ಪಾಠಕ್ ಸಮಾಜ ಸೇವೆ, ಬಿಹಾರ್. ಶ್ರೀಮತಿ ಪದ್ಮಾ ಸುಬ್ರಹ್ಮಣ್ಯಂ ಕಲೆ, ತಮಿಳುನಾಡು. ಇದಿಷ್ಟು 5 ಜನರಿಗೆ ಏನು ಮಾಡಲಾಗಿದೆ, ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಲಾಗಿದೆ. ನೆಕ್ಸ್ಟ್ ಪದ್ಮಭೂಷಣ. ಪದ್ಮಭೂಷಣ ಭಾಳ ಜನರಿಗೆ ನೀಡಲಾಗಿದೆ. ಅದರಲ್ಲಿ ನಾನು ಕರ್ನಾಟಕದವಾದಂಥ ಜಿಂದಾಲ್ ಸಮೂಹದ ಸೀತಾರಾಮ್ ಜಿಂದಾಲ್ ಅವರಿಗೆ ಏನು ನೀಡಲಾಗಿದೆಯಲ್ಲ ಪದ್ಮಭೂಷಣ, ಆ ಪ್ರಶಸ್ತಿಯನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಈ ಪದ್ಮ ಪ್ರಶಸ್ತಿಗಳ ಬಗ್ಗೆ ಹೇಳ್ತಾ ಬರೋದಾದರೆ, ಪದ್ಮ ಪ್ರಶಸ್ತಿಗಳಲ್ಲಿ ಅತ್ಯುನ್ನತ ಪ್ರಶಸ್ತಿ ಪದ್ಮವಿಭೂಷಣ, ಅತ್ಯುನ್ನತ ಪದ್ಮ ಪ್ರಶಸ್ತಿಗಳಲ್ಲಿ, ಹೌದಾ. ಎರಡನೇದ್ದು ಪದ್ಮವಿಭೂಷಣ, ಮೂರನೇದ್ದು ಪದ್ಮಶ್ರೀ. ಹಾಗಾದರೆ ನಾಗರಿಕ ಪ್ರಶಸ್ತಿಗಳಲ್ಲಿ ಅತ್ಯುನ್ನತ ಪ್ರಶಸ್ತಿ, ಭಾರತದ ಅತ್ಯುನ್ನತ ಪ್ರಶಸ್ತಿ ಯಾವುದಪ್ಪ ಅಂದರೆ ಭಾರತ ರತ್ನ. ಭಾರತ ರತ್ನ ನಾಗರಿಕ ಪ್ರಶಸ್ತಿಗಳಲ್ಲಿ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ನೆಕ್ಸ್ಟ್ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರಕ್ಕೆ ಕರ್ನಾಟಕದಿಂದ ಆಯ್ಕೆಯಾದವರು. ಇದಕ್ಕೆ ಸರಿಯಾದ ಉತ್ತರ ಚಾರ್ವಿ ಎ. ಇವರು ಚೆಸ್ ಕ್ರೀಡಾಪಟು. ವೀರಮರಣ ಹೊಂದಿದ ಕರ್ನಾಟಕದ ಪ್ರಾಂಜಲ್ ಅವರಿಗೆ ಏನು ನೀಡಲಾಗಿದೆ ಅಂದರೆ ಶೌರ್ಯ ಪ್ರಶಸ್ತಿಯನ್ನು ನೀಡಲಾಗಿದೆ. 2023ನೇ ಸಾಲಿನ ಸ್ವಚ್ಛ ಸರ್ವೇಕ್ಷಣಾ ಪ್ರಶಸ್ತಿಯ ಬಗ್ಗೆ ನೋಡ್ತಾ ಬರೋದಾದರೆ, ದೇಶದ ಅತ್ಯಂತ ಸ್ವಚ್ಛ ನಗರಗಳು ಅಂದರೆ 2 ನಗರಗಳು ಸ್ವಚ್ಛ ನಗರಗಳಾಗಿ ಹೊರಹೊಮ್ಮಿವೆ. ಒಂದು ಇಂದೋರ್, ಇದು ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. ಇನ್ನೊಂದು ಸೂರತ್, ಇದು ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತೆ. ಅತ್ಯಂತ ಸ್ವಚ್ಛ ರಾಜ್ಯ ಯಾವುದಪ್ಪ ಅಂದರೆ ಮಹಾರಾಷ್ಟ್ರ ರಾಜ್ಯ ಅತ್ಯಂತ ಸ್ವಚ್ಛ ರಾಜ್ಯ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದರೆ ಮಧ್ಯಪ್ರದೇಶ 2ನೇ ಸ್ಥಾನವನ್ನು ಬಾಚಿಕೊಂಡಿದೆ. 14ನೇ ಆವೃತ್ತಿಯ ರಾಷ್ಟ್ರೀಯ ಮತದಾರ ದಿನ. ನೋಡಿ ಫ್ರೆಂಡ್ಸ್, ಪ್ರಸ್ತುತ ಎಷ್ಟನೇ ಆವೃತ್ತಿಯಪ್ಪ ಅಂದರೆ 14ನೇ ಆವೃತ್ತಿಯ ರಾಷ್ಟ್ರೀಯ ಮತದಾರ ದಿನವನ್ನು ಆಚರಿಸಲಾಗಿದೆ. ಪ್ರತಿ ವರ್ಷ ರಾಷ್ಟ್ರೀಯ ಮತದಾರ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತೆ ಅಂದರೆ ಜನವರಿ 25ರಂದು ಆಚರಣೆ ಮಾಡಲಾಗುತ್ತೆ. ಯಾಕೆ ಜನವರಿ 25ರಂದು ಆಚರಣೆ ಮಾಡಲಾಗುತ್ತೆ ಅಂದರೆ, ರಾಷ್ಟ್ರೀಯ ಚುನಾವಣಾ ಆಯೋಗ ಯಾವಾಗ ಸ್ಥಾಪನೆ ಆಗುತ್ತೆ ಅಂದರೆ 1950 ಜನವರಿ 25ರಂದು ಅದೇನಾಗುತ್ತೆ, ಸ್ಥಾಪನೆ ಆಗುತ್ತೆ. ಅದಕ್ಕಾಗಿ ಪ್ರತಿ ವರ್ಷ ಸ್ಥಾಪನೆ ಆದಂಥ ದಿನವಾದ ಜನವರಿ 25ನ್ನು ಏನಂತ ಆಚರಣೆ ಮಾಡಲಾಗುತ್ತೆ, ರಾಷ್ಟ್ರೀಯ ಮತದಾರರ ದಿನವಾಗಿ ಆಚರಣೆ ಮಾಡಲಾಗುತ್ತೆ. ಈ ವರ್ಷದ ಧ್ಯೇಯವಾಕ್ಯ ಏನಾಗಿತ್ತಂದರೆ, ಮತದಾನಕ್ಕಿಂತ ಇನ್ನೊಂದಿಲ್ಲ, ನಾನು ಖಚಿತವಾಗಿ ಮತದಾನ ಮಾಡುತ್ತೇನೆ ಎಂಬುದು ಈ ವರ್ಷದ ಧ್ಯೇಯವಾಕ್ಯವಾಗಿತ್ತು. 2011ರಿಂದ ಪ್ರತಿ ವರ್ಷ ಜನವರಿ 25ನ್ನು ಏನು ಮಾಡಲಾಗುತ್ತಾ ಇದೆ ಅಂದರೆ ರಾಷ್ಟ್ರೀಯ ಮತದಾರ ದಿನವಾಗಿ ಆಚರಣೆ ಮಾಡಲಾಗುತ್ತಾ ಇದೆ. ಎಷ್ಟರಿಂದ ಅಂದರೆ 2011ರಿಂದ. ಕಾರ್ಯಕ್ಷಮತೆಯಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನು ಮಾಡಿದೆ ಅಂದರೆ ಜಗತ್ತಿನಲ್ಲೇ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ನೋಡಿ, ಕಾರ್ಯಕ್ಷಮತೆಯ ಸೂಚ್ಯಂಕದಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಏನು ಮಾಡಿದೆ, ಜಗತ್ತಿನಲ್ಲೇ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ನೆಕ್ಸ್ಟ್ ಆಸ್ಟ್ರೇಲಿಯನ್ ಓಪನ್ ಬಗ್ಗೆ ನೋಡ್ತಾ ಬರೋಣ. ಆಸ್ಟ್ರೇಲಿಯನ್ ಓಪನ್ 2024 ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಜನ್ನಿಕ್ ಸಿನ್ನೇರನ್ ಅವರು ಏನು ಮಾಡಿದಾರಪ್ಪ ಅಂದರೆ ಪ್ರಶಸ್ತಿಯನ್ನು ಬಾಚಿಕೊಂಡಿದ್ದಾರೆ. ಇವರು ಇಟಲಿ ದೇಶದವರು. ಈ ಪ್ರಶಸ್ತಿ ವಿಜೇತ ಇದು ಇವರ ಮೊದಲ ಪ್ರಶಸ್ತಿಯಾಗಿದೆ. ಮಹಿಳಾ ಸಿಂಗಲ್ಸ್ನಲ್ಲಿ ಅರಿನಾ ಸಬಲೆಂಕಾ. ಈ ಅರಿನಾ ಸಬಲೆಂಕಾ ಯಾವ ದೇಶದವರಪ್ಪ ಅಂದರೆ ಬೆಲಾರಸ್ ದೇಶದವರು. ಪುರುಷರ ಡಬಲ್ಸ್ ವಿಭಾಗದಲ್ಲಿ ರೋಹನ್ ಬೋಪಣ್ಣ, ಇವರು ಭಾರತದವರು, ಮತ್ತು ಮ್ಯಾಥ್ಯೂ ಎಬ್ಡೆನ್, ಇವರು ಆಸ್ಟ್ರೇಲಿಯಾದವರು. ಹೌದಾ. ಈ ರೋಹನ್ ಬೋಪಣ್ಣ ಅವರ ವಿಶೇಷತೆ ನೋಡ್ತಾ ಬರೋದಾದರೆ, ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿ ಜಯಿಸಿದ ವಿಶ್ವದ ಅತಿ ಹಿರಿಯ ಟೆನ್ನಿಸ್ ಆಟಗಾರ ಎಂಬ ಸಾಧನೆಗೆ ಇವರು ಪಾತ್ರರಾಗಿದ್ದಾರೆ. ಯಾರು? ರೋಹನ್ ಬೋಪಣ್ಣನವರು. ಭಾರತದ ಮೊಟ್ಟಮೊದಲ ಕೃತಿಕ ಬುದ್ಧಿಮತ್ತೆಯ ಯೂನಿಕಾರ್ನ್ನ ಹೆಸರೇನಪ್ಪ ಅಂದರೆ ಕೃತ್ರಿಮ್ ಸ್ಟಾರ್ಟಪ್. 2023ರ ICC ಪುರುಷರ ಏಕದಿನ ಕ್ರಿಕೆಟ್ ವರ್ಷದ ಗೌರವವನ್ನು ಯಾರಿಗೆ ನೀಡಲಾಗಿದೆ ಅಂದರೆ ವಿರಾಟ್ ಕೊಹ್ಲಿ ಅವರಿಗೆ ನೀಡಲಾಗಿದೆ. ಅದೇ ರೀತಿಯಾಗಿ 2023ರ ICC ಪುರುಷರ T20 ವರ್ಷದ ಕ್ರಿಕೆಟರ್ ಯಾರಪ್ಪ ಅಂದರೆ ಸೂರ್ಯಕುಮಾರ್ ಯಾದವ್. ಏಷ್ಯಾ ಕ್ರಿಕೆಟ್ ಮಂಡಳಿಯ ಮುಖ್ಯಸ್ಥರಾಗಿ ಮರು ಆಯ್ಕೆಗೊಳ್ಳಬಹುದ ಆಯ್ಕೆ ಯಾರಾಗ್ಯಾರಪ್ಪ ಅಂದರೆ ಜೈಶಾರ್ ಅವರು ಮರು ಆಯ್ಕೆಯಾಗಿದ್ದಾರೆ. DRDO ವತಿಯಿಂದ ಇತ್ತೀಚೆಗೆ ಏನು ಮಾಡಲಾಗಿದೆ ಅಂದರೆ ಆಕಾಶ ಕ್ಷಿಪಣಿಯನ್ನು ಪರೀಕ್ಷೆ ಮಾಡಲಾಗಿದೆ. ಎಲ್ಲಿ ಪರೀಕ್ಷೆ ಮಾಡಲಾಗಿದೆ ಅಂದರೆ ಒಡಿಸ್ಸಾ ರಾಜ್ಯದಲ್ಲಿ ಪರೀಕ್ಷೆ ಮಾಡಲಾಗಿದೆ. ಯಾವ ರಾಜ್ಯ? ಒಡಿಸ್ಸಾ. DRDO ಸಂಸ್ಥಾಪನಾ ದಿನ ಯಾವಾಗಪ್ಪ ಅಂದರೆ ಜನವರಿ 1.
ಹಾಗಾದರೆ DRDO ಯಾವಾಗ ಸ್ಥಾಪನೆ ಆಯಿತು ಅಂದರೆ 1958 ಜನವರಿ 1ರಂದು ಸ್ಥಾಪನೆ ಆಗ್ತೈತಿ. ಇದರ ಕೇಂದ್ರ ಕಚೇರಿ ಎಲ್ಲೈತಪ್ಪ ಅಂದರೆ ನವದೆಹಲಿಯಲ್ಲಿ ಐತಿ. ಎಲ್ಲೈತಿ? ನವದೆಹಲಿ. DRDO ವತಿಯಿಂದ ದೇಶೀಯ ನಿರ್ಮಿತ ಅಸಾಲ್ಟ್ ರೈಫಲ್ ಉಗ್ರಮ ಏನು ಮಾಡಲಾಗಿದೆ? ಬಿಡುಗಡೆಗೊಳಿಸಲಾಗಿದೆ. ಇಸ್ರೋದ ಭಾರತೀಯ ಅಂತರಿಕ್ಷ ನಿಲ್ದಾಣ ಪರೀಕ್ಷಾರ್ಥ ಪ್ರಯೋಗವನ್ನು ಯಾವಾಗ ಮಾಡಲಿದೆ ಅಂದರೆ 2025ಕ್ಕೆ ಪರೀಕ್ಷೆ ಮಾಡಲಿದೆ. ಇಸ್ರೋದ ಮಾನವ ಸಹಿತ ಗಗನಯಾನ ಯೋಜನೆ ಯಾವಾಗ ಪ್ರಾರಂಭಗೊಳ್ಳಲಿದೆ ಅಂದರೆ 2025ರಲ್ಲಿ. ಜಪಾನ್ ದೇಶದ ಚಂದ್ರಯಾನ ಕಾರ್ಯಕ್ರಮದ ಹೆಸರು ಏನಪ್ಪ ಅಂದರೆ ಮೂನ್ ಸ್ನೈಪರ್ ಎಂಬುದು ಜಪಾನ್ ದೇಶದ ಚಂದ್ರಯಾನ ಕಾರ್ಯಕ್ರಮದ ಹೆಸರಾಗಿದೆ. ಜಪಾನ್ ದೇಶದ ರಾಜಧಾನಿ ಟೋಕಿಯೋ. ಹೌದಾ? 2024ರ ಅಂತಾರಾಷ್ಟ್ರೀಯ ಬಯಕೆ ಸಮ್ಮೇಳನದ ಆತಿಥ್ಯ ವಹಿಸಿದ ನಗರ ಯಾವುದಪ್ಪ ಅಂದರೆ ಗಾಂಧಿನಗರ. ಇದು ಗುಜರಾತ್ ರಾಜ್ಯದಲ್ಲಿದೆ. ನೆಕ್ಸ್ಟ್, ಜಪಾನ್ ದೇಶದ ಗುಪ್ತಚರ ಮಾಹಿತಿ ಉಪಗ್ರಹ ಆಪ್ಟಿಕಲ್ 8 ಯಶಸ್ವಿಯಾಗಿ ಉಡಾವಣೆಗೊಂಡಿದೆ. ಇತ್ತೀಚೆಗೆ ನಾಸಾದ ಇಂಜೆನ್ಯೂಟಿ ಎಂಬ ಹೆಲಿಕಾಪ್ಟರ್ ಏನು ಮಾಡಿದೆ ಅಂದರೆ ಮಂಗಳ ಗ್ರಹದಲ್ಲಿ ತನ್ನ ಹಾರಾಟವನ್ನು ನಿಲ್ಲಿಸಿದೆ. ಯಾವ ಹೆಲಿಕಾಪ್ಟರ್? ಇಂಜೆನ್ಯೂಟಿ ಎಂಬ ಹೆಲಿಕಾಪ್ಟರ್. ಯಾವ ಗ್ರಹದಲ್ಲಿ? ಮಂಗಳ ಗ್ರಹದಲ್ಲಿ. ಯಾವ ಸಂಸ್ಥೆ? ನಾಸಾ ಸಂಸ್ಥೆ. ಇದು ಯಾವ ದೇಶದ್ದು? ಅಮೇರಿಕಾ ದೇಶದ ಸಂಸ್ಥೆ. ಯಾವುದು? ನಾಸಾ. ನೆಕ್ಸ್ಟ್, ಹೃದಯ ಯೋಜನೆ ಬಗ್ಗೆ ನೋಡ್ತಾ ಬರೋದಾದರೆ, ಹೃದಯ ಯೋಜನೆ ಯಾವಾಗ ಜಾರಿಯಾಗುತ್ತಂದರೆ 2015ರ ಜನವರಿ 21ರಂದು ಜಾರಿಯಾಗುತ್ತೆ. ಇದರ ಉದ್ದೇಶ ಏನಪ್ಪ ಅಂದರೆ ದೇಶದ ಪಾರಂಪರಿಕ ತಾಣಗಳ ಅಭಿವೃದ್ಧಿ ಮಾಡುವುದು ಇದರ ಉದ್ದೇಶವಾಗಿದೆ. ಸಚಿವಾಲಯ ಯಾವ ಸಚಿವಾಲಯದಡಿ ಬರ್ತೈತೆ ಅಂತಂದರೆ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದಲ್ಲಿ ಹೃದಯ ಯೋಜನೆ ಈ ಅಡಿಯಲ್ಲಿ ಬರುತ್ತೆ. ಹೃದಯ ಯೋಜನೆಗೆ ಭಾರತದ 13 ನಗರಗಳು ಏನಾಗಿದ್ದಾವೆ ಅಂದರೆ ಆಯ್ಕೆಯಾಗಿದ್ದಾವೆ. ಆ 13 ನಗರಗಳಲ್ಲಿ ಕರ್ನಾಟಕದ ಯಾವ ನಗರ ಆಯ್ಕೆಯಾಗಿದೆ ಅಂದರೆ ಬಾದಾಮಿ ಅಥವಾ ವಾತಾಪಿ ಅಂತೇಳಿ ಏನು ಕರಿತೀವಲ್ಲ, ಈ ನಗರ ಆಯ್ಕೆಯಾಗಿದೆ. ಯಾವ ಯೋಜನೆ? ಹೃದಯ ಯೋಜನೆಗೆ. ನೆಕ್ಸ್ಟ್, ಭಾರತದ ಮೊಟ್ಟ ಮೊದಲ ಹಿಮಚಿರತೆ ಸಮೀಕ್ಷೆ 2024. ಭಾರತದಲ್ಲಿ ಒಟ್ಟು ಎಷ್ಟು ಹಿಮಚಿರತೆಗಳು ಅದಾವೆ ಅಂದರೆ 718 ಹಿಮಚಿರತೆಗಳಿವೆ. ಇದರಲ್ಲಿ ಮೊದಲ ಸ್ಥಾನದಲ್ಲಿರುವಂಥ ರಾಜ್ಯ ಲಡಾಖ್. ಎಷ್ಟಪ್ಪ ಅಂದರೆ 477. ಇದು ಕೇಂದ್ರಾಡಳಿತ ಪ್ರದೇಶ ಆಗುತ್ತೆ. ಉತ್ತರಾಖಂಡ್ ರಾಜ್ಯವು 124 ಹಿಮಚಿರತೆಗಳನ್ನು ಹೊಂದಿದ್ದು 2ನೇ ಸ್ಥಾನದಲ್ಲಿದೆ. ಹಿಮಾಚಲ ಪ್ರದೇಶವು 51 ಚಿರತೆಗಳನ್ನು ಹೊಂದಿದ್ದು 3ನೇ ಸ್ಥಾನದಲ್ಲಿದೆ. ಅಂತಾರಾಷ್ಟ್ರೀಯ ಹಿಮಚಿರತೆ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಪ್ಪ ಅಂದರೆ ಅಕ್ಟೋಬರ್ 23ರಂದು ಆಚರಣೆ ಮಾಡ್ತೀವಿ. ಹೌದಾ? ರಾಮ್ಸಾರ್ ತಾಣಗಳ ಬಗ್ಗೆ ನೋಡ್ತಾ ಬರೋದಾದರೆ, ಮೊದಲನೇದಾಗಿ ವಿಶ್ವ ಜೌಗು ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತೆ ಅಂದರೆ ಪ್ರತಿ ವರ್ಷ ಫೆಬ್ರವರಿ 2ರಂದು ವಿಶ್ವ ಜೌಗು ದಿನವನ್ನು ಆಚರಣೆ ಮಾಡಲಾಗುತ್ತೆ. ಯಾಕೆ ಆಚರಣೆ ಮಾಡಲಾಗುತ್ತೆ ಅಂದರೆ ಇರಾನ್ ದೇಶದ ರಾಮ್ಸಾರ್ನಲ್ಲಿ ಒಂದು ಒಪ್ಪಂದ ಮಾಡಿಕೊಳ್ಳಲಾಗುತ್ತೆ. ಆ ಒಪ್ಪಂದ ಮೂಲಕ ಏನು ಮಾಡಲಾಗುತ್ತೆ? ಫೆಬ್ರವರಿ 2ರಂದು ಪ್ರತಿ ವರ್ಷ ವಿಶ್ವ ಜೌಗು ದಿನವನ್ನು ಆಚರಣೆ ಮಾಡಲಾಗುತ್ತೆ. ರಾಮ್ಸಾರ್ ತಾಣಗಳು ಅತಿ ಹೆಚ್ಚು ಹೊಂದಿರುವಂಥ ದೇಶ ಯಾವುದಪ್ಪ ಅಂದರೆ UK ದೇಶ, ಯುನೈಟೆಡ್ ಕಿಂಗ್ಡಮ್. ಎಷ್ಟು? 175. ಮೆಕ್ಸಿಕೋ 2ನೇ ಸ್ಥಾನದಲ್ಲಿದೆ, 144 ರಾಮ್ಸಾರ್ ತಾಣಗಳನ್ನು ಹೊಂದಿದೆ. 82 ರಾಮ್ಸಾರ್ ತಾಣಗಳನ್ನು ಹೊಂದಿರುವಂಥ ಚೀನಾ ದೇಶವು 3ನೇ ಸ್ಥಾನ. ಹಾಗಾದರೆ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ 4ನೇ ಸ್ಥಾನದಲ್ಲಿದೆ. ಎಷ್ಟು ರಾಮ್ಸಾರ್ ತಾಣಗಳನ್ನು ಒಳಗೊಂಡಿದೆ ಅಂದರೆ 80 ರಾಮ್ಸಾರ್ ತಾಣಗಳನ್ನು ಒಳಗೊಂಡಿದೆ. ಭಾರತದಲ್ಲಿ ಯಾವ ರಾಜ್ಯ ಅತಿ ಹೆಚ್ಚು ರಾಮ್ಸಾರ್ ತಾಣಗಳನ್ನು ಒಳಗೊಂಡಿದೆ ಅಂದರೆ ತಮಿಳುನಾಡು. ಯಾವ ರಾಜ್ಯ? ತಮಿಳುನಾಡು. ಎಷ್ಟು ರಾಮ್ಸಾರ್ ತಾಣಗಳನ್ನು ಹೊಂದಿದೆ ಅಂದರೆ 16 ರಾಮ್ಸಾರ್ ತಾಣಗಳನ್ನು ತಮಿಳುನಾಡು ರಾಜ್ಯವು ಹೊಂದಿದೆ. ನೆಕ್ಸ್ಟ್, ನಮ್ಮ ಕರ್ನಾಟಕದ ಬಗ್ಗೆ ನೋಡ್ತಾ ಬರೋದಾದರೆ ಕರ್ನಾಟಕವು 4 ರಾಮ್ಸಾರ್ ತಾಣಗಳನ್ನು ಹೊಂದಿದೆ. ಅದರಲ್ಲಿ ಮೊಟ್ಟ ಮೊದಲ ರಾಮ್ಸಾರ್ ತಾಣ ಯಾವುದಪ್ಪ ಅಂದರೆ ಮಂಡ್ಯ ಜಿಲ್ಲೆಯ ರಂಗನತಿಟ್ಟು ರಾಮ್ಸಾರ್ ತಾಣ. ಇದು ಎಷ್ಟರಲ್ಲಪ್ಪ ಅಂದರೆ 2022ರಲ್ಲಿ. ಇದು ಕರ್ನಾಟಕದ ಮೊದಲ ರಾಮ್ಸಾರ್ ತಾಣ. ಅಘನಾಶಿನಿ ಇದು ಯಾವ ಜಿಲ್ಲೆಯಲ್ಲಿ ಐತಪ್ಪ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಐತಿ. ಇದು ಇತ್ತೀಚೆಗೆ ಸೇರ್ಪಡೆಗೊಂಡಿದೆ. ಅಂಕಸಮುದ್ರ ಇದು ವಿಜಯನಗರ ಜಿಲ್ಲೆಯಲ್ಲಿದೆ. ಇದು ಕೂಡ ಇತ್ತೀಚೆಗೆ ಸೇರ್ಪಡೆಗೊಂಡಿದೆ. ಮಾಗಡಿ ಕೆರೆ ಗದಗ ಜಿಲ್ಲೆಯಲ್ಲಿರುವಂಥ ಮಾಗಡಿ ಕೆರೆಯು ಕೂಡ ಇತ್ತೀಚೆಗೆ ರಾಮ್ಸಾರ್ ತಾಣಗಳ ಪಟ್ಟಿಗೆ ಸೇರ್ಪಡೆಗೊಂಡಿದೆ. ಉತ್ತರಾಖಂಡ್ ರಾಜ್ಯದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತರಲು ಏನು ಮಾಡಲಾಗಿದೆ? ನಿರ್ಧಾರವನ್ನು ಮಾಡಲಾಗಿದೆ. ಏಕರೂಪ ನಾಗರಿಕ ಸಂಹಿತೆ ಬರುವುದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಬರ್ತೈತಿ. ಅದು ಎಷ್ಟನೇ ಭಾಗಪ್ಪ ಅಂದರೆ ಭಾಗ 4ರಲ್ಲಿ ಬರುತ್ತೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ವಿಧಿ ನೋಡ್ತಾ ಬರೋದಾದರೆ 44ನೇ ವಿಧಿಯಲ್ಲಿ ಏಕರೂಪ ನಾಗರಿಕ ಸಂಹಿತೆ ಕಂಡುಬರುತ್ತೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನೋಡಿ ಫ್ರೆಂಡ್ಸ್, ಅತ್ಯಂತ ಹಳೆಯ
ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ ಯಾವುದಪ್ಪ ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಎಷ್ಟರಲ್ಲಿ ಸ್ಥಾಪನೆ ಆಗುತ್ತೆ ಅಂದರೆ 1875ರಲ್ಲಿ ಸ್ಥಾಪನೆ ಆಗುತ್ತೆ. ಇದು ಪ್ರಸ್ತುತ 150ನೇ ವರ್ಷಾಚರಣೆಯಲ್ಲಿದೆ. ಯಾವುದು? ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಅದೇ ರೀತಿಯಾಗಿ ಭಾರತೀಯ ಹವಾಮಾನ ಇಲಾಖೆ, ಇದು ಕೂಡ 1875ರಲ್ಲಿ ಸ್ಥಾಪನೆ ಆಗುತ್ತೆ. ಇದು ಕೂಡ 150ನೇ ವರ್ಷಾಚರಣೆಯಲ್ಲಿದೆ. ನೆಕ್ಸ್ಟ್ 81ನೇ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ ಎಲ್ಲಿ ನೀಡಲಾಗಿದೆಯಪ್ಪ ಅಂದರೆ ಅಮೆರಿಕ ದೇಶದಲ್ಲಿ ನೀಡಲಾಗಿದೆ. ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಪಡೆದದ್ದು ಓಪನ್ ಹೈಮರ್. ಯಾವುದು? ಓಪನ್ ಹೈಮರ್ ಎಂಬುದು 81ನೇ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಯನ್ನು ಬಾಚಿಕೊಂಡಿದೆ. 2024ನೇ ಸಾಲಿನ ಆಸ್ಕರ್ ಪ್ರಶಸ್ತಿ ಅಂತಿಮ ಪಟ್ಟಿಯಲ್ಲಿ ಭಾರತದ ಸಾಕ್ಷ್ಯಚಿತ್ರ ಯಾವುದಪ್ಪ ಅಂದರೆ ಟು ಕಿಲ್ ಅ ಟೈಗರ್. ಯಾವುದು? ಟು ಕಿಲ್ ಅ ಟೈಗರ್ ಎಂಬುದು 2024ನೇ ಸಾಲಿನ ಆಸ್ಕರ್ ಪ್ರಶಸ್ತಿಯ ಅಂತಿಮ ಪಟ್ಟಿಯಲ್ಲಿರುವಂಥ ಭಾರತದ ಒಂದು ಸಾಕ್ಷ್ಯಚಿತ್ರ. ದೇಶದ ಅತಿ ಉದ್ದವಾದ ಸಮುದ್ರ ಸೇತುವೆ ಯಾವುದಪ್ಪ ಅಂದರೆ ಅಟಲ್ ಸೇತುವೆ. ಯಾವುದು? ಅಟಲ್ ಸೇತುವೆ. ಇದು ಯಾವ್ಯಾವ ನಗರಗಳ ಮಧ್ಯೆ ಸಂಪರ್ಕವನ್ನು ಕಲ್ಪಿಸುತ್ತೆ ಅಂದರೆ ಮುಂಬೈ ಮತ್ತು ನವಿ ಮುಂಬೈ. ಉದ್ದ ನೋಡ್ತಾ ಬರೋದಾದರೆ 22 ಕಿಲೋಮೀಟರ್. ನೆಕ್ಸ್ಟ್ ಛತ್ರಪತಿ ಸಂಭಾಜಿ ಮಹಾರಾಜ ಕೋಸ್ಟಲ್ ರೋಡ್ ಯೋಜನೆ ಮುಂಬೈಯಲ್ಲಿ ಏನಾಗ್ತಾ ಇದೆ? ಈ ಯೋಜನೆ ಜಾರಿ ಆಗ್ತಾ ಇದೆ, ಅಥವಾ ಮಹಾರಾಷ್ಟ್ರದ್ದು ಕೊಡ್ಬೋದು. ನೆಕ್ಸ್ಟ್ ಬಾಂಗ್ಲಾದೇಶದ ಪ್ರಧಾನಿಯಾಗಿ 4ನೇ ಬಾರಿಗೆ ಯಾರು ಆಯ್ಕೆಯಾಗಿದ್ದಾರಪ್ಪ ಅಂದರೆ ಶೇಖ್ ಹಸೀನಾ ಅವರು ಆಯ್ಕೆಯಾಗಿದ್ದಾರೆ. ಬಾಂಗ್ಲಾದೇಶದ ರಾಜಧಾನಿ ಢಾಕಾ. ಯಾವುದು? ಢಾಕಾ. ಕರೆನ್ಸಿ ಟಾಕಾ. ನೆನಪಿನಲ್ಲಿ ಇಟ್ಕೊಳ್ಳಿ. ನಿವೃತ್ತ ಪೊಲೀಸ್ ಶ್ವಾನಗಳ ವಿಶ್ರಾಂತಿ ಧಾಮ ಎಲ್ಲಿದೆಪ್ಪ ಅಂದರೆ ಗುಜರಾತ್ನ ಆನಂದ್ ನಗರದಲ್ಲಿದೆ. ವಿಶ್ವ ಕ್ಯಾನ್ಸರ್ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತೆ ಅಂದರೆ ಫೆಬ್ರವರಿ 4ರಂದು ಆಚರಣೆ ಮಾಡಲಾಗುತ್ತೆ. ಭಾರತದ ಬಾಸುಮತಿ ಅಕ್ಕಿ ವಿಶ್ವದ ಅತ್ಯುತ್ತಮ ಅಕ್ಕಿ ಎಂಬ ಹಿರಿಮೆಗೆ ಪಾತ್ರವಾಗಿದೆ. ಯಾವುದು? ಬಾಸುಮತಿ ಅಕ್ಕಿ. ಭಾರತದ ಬಾಸುಮತಿ ಅಕ್ಕಿ ಏನಾಗಿದೆ ಅಂದರೆ ವಿಶ್ವದ ಅತ್ಯುತ್ತಮ ಅಕ್ಕಿ ಎಂಬ ಪ್ರಶಂಸೆಗೆ ಪಾತ್ರವಾಗಿದೆ. ಭಾರತ ಬ್ರ್ಯಾಂಡ್ ಎಂಬ ಅಕ್ಕಿಯ ಮಾರಾಟ ಆರಂಭವಾಗಿದೆ. ಭಾರತದಲ್ಲಿ ಭಾರತ ಬ್ರ್ಯಾಂಡ್ನ ಅಕ್ಕಿಯ ಮಾರಾಟ ಆರಂಭವಾಗಿದೆ. 1 kg ಅಕ್ಕಿಗೆ, ಭಾರತ ಬ್ರ್ಯಾಂಡ್ನ 1 kg ಅಕ್ಕಿಗೆ ಎಷ್ಟು ರೂಪಾಯಿ ಅಂದರೆ 29 ರೂಪಾಯಿ. ಎಷ್ಟು ರೂಪಾಯಿ? 29. ನೆಕ್ಸ್ಟ್ ಜಾರ್ಖಂಡ್ನ ನೂತನ ಮುಖ್ಯಮಂತ್ರಿಯಾಗಿ ಯಾರ ನೇಮಕಗೊಂಡಿದ್ದಾರೆ ಅಂದರೆ ಚಂಪೈ ಸೊರೇನ್ ಅವರು ನೇಮಕಗೊಂಡಿದ್ದಾರೆ. ಚಬಹಾರ್ ಬಂದರು ಈ ಯೋಜನೆಗೆ ಯಾವ್ಯಾವ ದೇಶಗಳು ಸಹಿ ಹಾಕಿವೆ ಅಂದರೆ ಇರಾನ್ ಮತ್ತು ಭಾರತ ದೇಶಗಳು ಸಹಿ ಹಾಕಿವೆ. ಇತ್ತೀಚೆಗೆ CNR ರಾವ್ ಅವರಿಗೆ ಯಾವ ಪ್ರಶಸ್ತಿ ಲಭಿಸಿದೆ ಅಂದರೆ ಶತಮಾನದ ರಸಾಯನ ವಿಜ್ಞಾನಿ ಎಂಬ ಬಿರುದು ಲಭಿಸಿದೆ. ಯಾವ ಬಿರುದು? ಶತಮಾನದ ರಸಾಯನ ವಿಜ್ಞಾನಿ ಎಂಬ ಬಿರುದು ಯಾರಿಗೆ? CNR ರಾವ್ ಅವರಿಗೆ. ಬರ್ನಾರ್ಡ್ ಅರ್ನಾಲ್ಡ್ ಅವರು ಇತ್ತೀಚೆಗೆ ಏನಾಗಿದ್ದಾರಪ್ಪ ಅಂದರೆ ವಿಶ್ವದ ಅತಿ ಶ್ರೀಮಂತ ವ್ಯಕ್ತಿ ಎಂಬ ಹಿರಿಮೆಗೆ ಪಾತ್ರರಾಗಿದ್ದಾರೆ. ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟನೇ ಸ್ಥಾನಪ್ಪ ಅಂದರೆ 93ನೇ ಸ್ಥಾನ ಭಾರತದ್ದು. ಡೆನ್ಮಾರ್ಕ್ ಮೊದಲ ಸ್ಥಾನದಲ್ಲಿದ್ದರೆ ಸೊಮಾಲಿಯಾ ಕೊನೆಯ ಸ್ಥಾನ. ಅಂದರೆ ಡೆನ್ಮಾರ್ಕ್ ಕಡಿಮೆ ಭ್ರಷ್ಟಾಚಾರ ಹೊಂದಿರುವ ದೇಶ. ಸೊಮಾಲಿಯಾ ಹೆಚ್ಚು ಭ್ರಷ್ಟಾಚಾರವನ್ನು ಹೊಂದಿರುವಂಥ ದೇಶ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ 5 ತಾತ್ಕಾಲಿಕ ಸದಸ್ಯ ರಾಷ್ಟ್ರಗಳು ಏನಾಗಿವೆ? ಸೇರ್ಪಡೆಗೊಂಡಿವೆ. ಹೌದಾ? ಪರಾಕ್ರಮ ಉತ್ಸವವನ್ನು ಇತ್ತೀಚೆಗೆ ಯಾವ ನಗರದಲ್ಲಿ ಆಚರಿಸಲಾಗಿದೆ ಅಂದರೆ ನವದೆಹಲಿ. 2024ರಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ ಅಂದರೆ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಏನು ನಡೆಯಲಿದೆ? ಒಲಿಂಪಿಕ್ಸ್ ಕ್ರೀಡೆಗಳು ನಡೆಯಲಿವೆ. 2028ರಲ್ಲಿ ಎಲ್ಲಿ ನಡೀತಾವಪ್ಪ ಅಂದ್ರೆ ಅಮೇರಿಕಾದ ಲಾಸ್ ಏಂಜಲೀಸ್. ಎಲ್ಲಿ? ಅಮೇರಿಕಾದ ಲಾಸ್ ಏಂಜಲೀಸ್ನಲ್ಲಿ ನಡೆಯಲಿದೆ. ಫ್ರಾನ್ಸ್ ದೇಶದ ಅತಿ ಕಿರಿಯ ಪ್ರಧಾನಿ ಯಾರಪ್ಪ ಅಂದರೆ ಗೇಬ್ರಿಯಲ್ ಅಟಲ್. ಯಾರು? ಗೇಬ್ರಿಯಲ್ ಅಟಲ್. ಫ್ರಾನ್ಸ್ ದೇಶದ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್. ಈ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಇತ್ತೀಚೆಗೆ ಏನು ಮಾಡಿದರು? ಭಾರತದ ಗಣರಾಜ್ಯೋತ್ಸವಕ್ಕೆ 75ನೇ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದರು. 2024ರ ಕೇಂದ್ರ ಬಜೆಟ್ನ ಗಾತ್ರ ಎಷ್ಟಪ್ಪ ಅಂದರೆ 47,65,768 ಕೋಟಿ ರೂಪಾಯಿ. ಹೌದಾ? ಕರ್ನಾಟಕ ಹೈಕೋರ್ಟ್ನ ನೂತನ ನ್ಯಾಯಮೂರ್ತಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಅಂದರೆ ನ್ಯಾಯಮೂರ್ತಿ ಅಂಜಾರಿಯಾ ಅವರು ಕರ್ನಾಟಕ ಹೈಕೋರ್ಟ್ನ ನೂತನ ನ್ಯಾಯಮೂರ್ತಿಯಾಗಿ ನೇಮಕಗೊಂಡಿದ್ದಾರೆ. ಎಷ್ಟರಿಂದಪ್ಪ ಅಂದರೆ ಫೆಬ್ರವರಿ 24ರಿಂದ, ಅಂದರೆ ಇವತ್ತಿನಿಂದನೇ ನೇಮಕಗೊಂಡಿದ್ದಾರೆ. ನೆಕ್ಸ್ಟ್ ವಿಶ್ವದ ಅತಿ ದೊಡ್ಡ ಸಾಹಿತ್ಯ ಉತ್ಸವ ಎಲ್ಲಿ ನಡೀತಪ್ಪ ಅಂದರೆ ಜೈಪುರ್ನಲ್ಲಿ. ಈ ಜೈಪುರ್ ಇರೋದು ರಾಜಸ್ಥಾನ್ ರಾಜ್ಯದಲ್ಲಿ. ಯಾವ ರಾಜ್ಯದಲ್ಲಿ? ರಾಜಸ್ಥಾನ್. ಹೌದಾ? ಜೈಪುರ್ನ ಏನಂತ ಕರೀತಾರೆ ಅಂದರೆ ಪಿಂಕ್ ಸಿಟಿ ಅಂತೇಳಿ ಕರೀತಾರೆ. 9ನೇ ಬಾರಿಗೆ ಬಿಹಾರದ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಅವರು ಏನಾಗಿದ್ದಾರೆ? ನೇಮಕಗೊಂಡಿದ್ದಾರೆ. WPL ಅಂದರೆ ವುಮೆನ್ಸ್ ಪ್ರೀಮಿಯರ್ ಲೀಗ್ 2ನೇ ಆವೃತ್ತಿ ಇವಾಗ ಪ್ರಾರಂಭಗೊಳ್ಳಿದೆ. ಈ 2ನೇ ಆವೃತ್ತಿ ಬೆಂಗಳೂರು ಮತ್ತು ದೆಹಲಿ ನಗರಗಳು ಆತಿಥ್ಯವನ್ನು ವಹಿಸಲಿವೆ.
ಡೆಸರ್ಟ್ ನೈಟ್ ಸಮರಾಭ್ಯಾಸ. ಈ ಡೆಸರ್ಟ್ ನೈಟ್ ಸಮರಾಭ್ಯಾಸವು ಯಾವ್ಯಾವ ದೇಶಗಳ ನಡುವೆ ನಡೀತಿತ್ತು ಅಂದರೆ ಭಾರತ, UAE ಮತ್ತು ಫ್ರಾನ್ಸ್ ದೇಶಗಳ ನಡುವೆ ನಡೀತಿತ್ತು. ಯಾವುದು? ಡೆಸರ್ಟ್ ನೈಟ್. ಅದೇ ರೀತಿಯಾಗಿ ಯುದ್ಧ ಸಮರಾಭ್ಯಾಸ ಅಂತ ಬರುತ್ತೆ, ವಜ್ರ ಪ್ರಹಾರ ಅಂತ ಬರುತ್ತೆ. ಯುದ್ಧ ಮತ್ತು ವಜ್ರ ಪ್ರಹಾರ ಇವೆರಡೂ ಕೂಡ ಭಾರತ ಮತ್ತು ಅಮೆರಿಕ ದೇಶಗಳ ನಡುವೆ. ಹ್ಯಾಂಡ್ ಇನ್ ಹ್ಯಾಂಡ್ ಸಮರಾಭ್ಯಾಸ ಅಂತ ಬರುತ್ತೆ, ಅದು ಭಾರತ ಮತ್ತು ಚೀನಾ ದೇಶಗಳ ನಡುವೆ. ಹೌದಾ? ಸೂರ್ಯಕಿರಣತೆ ಸಮರಾಭ್ಯಾಸ ಬರುತ್ತೆ, ಅದು ಭಾರತ ಮತ್ತು ನೇಪಾಳ ದೇಶಗಳ ನಡುವೆ. ಸ್ಲೈನೆಕ್ಸ್ ಅಂತ ಬರ್ತಿದೆ, ಯಾವುದು? ಸ್ಲೈನೆಕ್ಸ್. ಈ ಸ್ಲೈನೆಕ್ಸ್ ಭಾರತ ಮತ್ತು ಶ್ರೀಲಂಕಾ. ಸಿಂಬ್ಯಾಕ್ಸ್ ಅಂತ ಬರ್ತಿದೆ, ಯಾವುದು? ಸಿಂಬ್ಯಾಕ್ಸ್ ಭಾರತ ಮತ್ತು ಸಿಂಗಾಪುರ್. ನೆಕ್ಸ್ಟ್, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತೇಳಿ ಯಾರನ್ನು ಕರೀತಾರಪ್ಪ ಅಂದರೆ ಬಸವಣ್ಣನವರಿಗೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತೇಳಿ ಕರೀತಾರೆ. ನೆಕ್ಸ್ಟ್, ಜನವರಿ ತಿಂಗಳ ಪ್ರಮುಖ ದಿನಾಚರಣೆಗಳನ್ನು ನೋಡ್ತಾ ಬರೋದಾದರೆ ಜನವರಿ 3 ರಾಷ್ಟ್ರೀಯ ಶಿಕ್ಷಕಿಯರ ದಿನ. ಪ್ರತಿ ವರ್ಷ ಜನವರಿ 3 ಏನಂತ ಆಚರಣೆ ಮಾಡ್ತೀವಪ್ಪ ಅಂದರೆ ರಾಷ್ಟ್ರೀಯ ಶಿಕ್ಷಕಿಯರ ದಿನವಾಗಿ ಆಚರಣೆ ಮಾಡ್ತೀವಿ. ಯಾಕೆ ಆಚರಣೆ ಮಾಡ್ತೀವಪ್ಪ ಅಂದರೆ ಭಾರತದ ಮೊದಲ ಶಿಕ್ಷಕಿ ಆದಂಥ ಸಾವಿತ್ರಿಬಾಯಿ ಫುಲೆ ಅದರಲ್ಲ, ಅವರ ಜನ್ಮದಿನವಾದ ಜನವರಿ 3 ಏನಂತ ಆಚರಣೆ ಮಾಡ್ತೀವಿ? ರಾಷ್ಟ್ರೀಯ ಶಿಕ್ಷಕಿಯರ ದಿನವಾಗಿ ಆಚರಣೆ ಮಾಡ್ತೀವಿ. ಅದೇ ರೀತಿಯಾಗಿ ಜನವರಿ 4 ವಿಶ್ವ ಬ್ರೈಲ್ ದಿನವಾಗಿ ಆಚರಣೆ ಮಾಡ್ತೀವಿ. ಜನವರಿ 9 ಏನು ಆಚರಣೆ ಮಾಡ್ತೀವಪ್ಪ ಅಂದರೆ ಪ್ರವಾಸಿ ಭಾರತೀಯ ದಿವಸವಾಗಿ ಆಚರಣೆ ಮಾಡ್ತೀವಿ. ಈ ಪ್ರವಾಸಿ ಭಾರತೀಯ ದಿವಸವನ್ನು ಜನವರಿ 9 ಯಾಕೆ ಆಚರಣೆ ಮಾಡ್ತೀವಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಯಾವಾಗ ಬಂದ್ರಪ್ಪ ಅಂದರೆ 1915 ಜನವರಿ 9 ಮರಳಿ ಬರ್ತಾರೆ. ಅವರೇನು ಮರಳಿ ಬಂದ ದಿನದ ನೆನಪಿಗಾಗಿ ಪ್ರತಿ 2 ವರ್ಷಕ್ಕೊಮ್ಮೆ ಪ್ರವಾಸಿ ಭಾರತೀಯ ದಿವಸವನ್ನು ಆಚರಣೆ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಜನವರಿ 12 ರಾಷ್ಟ್ರೀಯ ಯುವಕರ ದಿನವಾಗಿ ಆಚರಣೆ ಮಾಡಲಾಗುತ್ತೆ. ಇದು ಸ್ವಾಮಿ ವಿವೇಕಾನಂದರ ಜನ್ಮದಿನ. ಸ್ವಾಮಿ ವಿವೇಕಾನಂದರ ಜನ್ಮದಿನದ ನೆನಪಿಗಾಗಿ ರಾಷ್ಟ್ರೀಯ ಯುವಕರ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಜನವರಿ 15 ಭಾರತೀಯ ಭೂಸೇನಾ ದಿನ. ಭಾರತೀಯ ಭೂಸೇನಾ ದಿನವನ್ನು ಜನವರಿ 15 ಆಚರಣೆ ಮಾಡಲಾಗುತ್ತೆ. ಯಾಕಪ್ಪ ಆಚರಣೆ ಮಾಡ್ತಾರಂದರೆ ಬ್ರಿಟಿಷರು ಏನು ಮಾಡಿದ್ರಪ್ಪ ಅಂದರೆ ಜನರಲ್ ಕರಿಯಪ್ಪನವರಿಗೆ ಅಧಿಕಾರವನ್ನು ಹಸ್ತಾಂತರಿಸಿದ ದಿನ. ಯಾವುದು? ಜನವರಿ 15. ನೆಕ್ಸ್ಟ್, ಜನವರಿ 23 ಇದು ಪರಾಕ್ರಮ ದಿವಸ್, ಅಂದರೆ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನ. ಜನವರಿ 23. ಜನವರಿ 24 ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ. ಇಂದಿರಾ ಗಾಂಧಿಯವರು ಏನು ಪ್ರಧಾನಿ ಆದರಲ್ಲ ಮೊದಲ ಬಾರಿಗೆ, ಅವರು ಪ್ರಧಾನಿ ಆದದ್ದು ಯಾವಾಗಪ್ಪ ಅಂದರೆ 1966 ಜನವರಿ 24 ಏನು ಮಾಡ್ತಾರೆ? ಅವರು ಪ್ರಧಾನಿ ಪಟ್ಟವನ್ನು ಅಲಂಕರಿಸ್ತಾರೆ. ಅವರು ಅಲಂಕರಿಸಿದ ದಿನವಾದ ಜನವರಿ 24 ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನವಾಗಿ ಆಚರಣೆ ಮಾಡಲಾಗುತ್ತೆ. ಲಾಸ್ಟ್ ಒನ್ ಏನಪ್ಪ ಅಂದರೆ ರಾಷ್ಟ್ರೀಯ ಮತದಾರರ ದಿನ. ಜನವರಿ 25. ಜನವರಿ 25 ಯಾಕೆ ಆಚರಣೆ ಮಾಡಲಾಗುತ್ತೆ ಅಂದರೆ ರಾಷ್ಟ್ರೀಯ ಚುನಾವಣಾ ಆಯೋಗವು ಯಾವಾಗ ಸ್ಥಾಪನೆ ಆದೈತಿ? 1950 ಜನವರಿ 25 ಸ್ಥಾಪನೆ ಆಗ್ತೈತಿ. ಈ ಸ್ಥಾಪನೆ ಆದ ದಿನವಾದ ಜನವರಿ 25 ಪ್ರತಿ ವರ್ಷ ಏನಂತ ಆಚರಣೆ ಮಾಡಲಾಗುತ್ತೆ? ರಾಷ್ಟ್ರೀಯ ಮತದಾರರ ದಿನವಾಗಿ ಆಚರಣೆ ಮಾಡಲಾಗುತ್ತೆ. ಹೌದಾ? ಇದಿಷ್ಟೇನಾಗಿತ್ತಪ್ಪ ಅಂದರೆ ಫೆಬ್ರವರಿ ತಿಂಗಳ ಪ್ರಚಲಿತ ವಿದ್ಯಮಾನಗಳ ತರಗತಿಯಾಗಿತ್ತು. ಇದೇ ರೀತಿಯಾಗಿ ಇನ್ನಿತರ ತರಗತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.